ಕೊರೆಯೋದಕ್ಕೆ ಬಂದವಳು ನಾನು ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಮಾಡಿದ್ದ ಅಪರಾಧದ ಕಾಲಿಗೆ ರಕ್ತ್ಯ ಶಕ್ತಿ ಪರಾಕ್ರಮ ಏನೆಂದು ಕಂಡವಳು ನಾನು. ಅಯ್ಯ, ಈ ಹಿಂದೆ 1000 ವರ್ಷಗಳ ಕಾಲ ತಪಸ್ಸನ್ನಾಚರಣೆಯ ಮೂಲಕ ಪರಮೇಶ್ವರನೇ ಮೆಚ್ಚಿಸಿಕೊಂಡವ ನೀನು. ವಿಶೇಷವಾದ ವರವನ್ನು ಪಡೆದವ. ಹೆಚ್ಚೇಕೆ ಪಾರ್ವತಿ ಮಾತೆಯನ್ನು ಹರಸಿ ಉದ್ಧರಿಸಿದವಳು. ಆವಾಗ ಒಂದು ಮಾತನ್ನು ಹೇಳಿದ್ದಾಳೆ, ಯಾವ ಕಾರಣ ಸುರರನ್ನು ದ್ವೇಷಿಸಬೇಡ, ಬ್ರಾಹ್ಮಣರನ್ನು ಕೊಲ್ಲಬೇಡ. ಆಡಿದ ಮಾತನ್ನು ತಿರಸ್ಕರಿಸಿದೆ. ದಾನವರ ಜೊತೆಯನ್ನು ಸೇರಿಕೊಂಡೆ. ಅನ್ಯಾಯವನ್ನೇ ಮಾಡುತ್ತಾ ಮುಂದೆ ಬಂದೆ. ನಾನು ಯಾರು ಎಂಬುದನ್ನು ಇಷ್ಟವರೆಗೆ ತಿಳಿದವ ನೀನು. ಇದು ನಿನ್ನ ಪಾಲಿಗೆ ಸುಜ್ಞಾನವನ್ನಿಟ್ಟಿದ್ದೇನೆ. ಯಾರು ಎಂಬುದು ಸರಿಯಾಗಿ ನೋಡು. ಎರಲು ಮಣಿದೊಡನೆ ತ್ರಿಜಗಿ ಜನನಿ ತವ ಘನ ವಚನ ಹೃದಯಿದು ಒಣಗಿರುವ ಚೇತನ ನನ್ನ ಗುಳಿಸಿತು ಹರಿದು ನಾಯ ದೊರೆತು ಹೊರಡಿ ದಳಿದೆನು ತಾಯೇ ನೀ ಅವಧರಿಸು ಭಿನ್ನಪ ಬಿದಲು ಆಮೇಲ ಕರುಣೆಯನ್ನು ಜಯ ಜಯ ನಿಮಗೆ ಮುಸುಕಿರುವ ಅಜ್ಞಾನ ಬಂಧಕಾರ ಹೋಗಿ ಸುಜ್ಞಾನವು ಒಳೆದೋರಿತು. ಅಮ್ಮ ಅಮ್ಮ, ಈ ರೀತಿ ದುಷ್ಟ ಪ್ರವೃತ್ತಿಯಿಂದ ಕಾರ್ಯವನ್ನು ನಡೆಸುವುದಕ್ಕೆ ಪ್ರಬಲವಾದ ಕಾರಣವೊಂದಿದೆ ತಾಯಿ. ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರ ನಿಮ್ಮ ದೇವತೆಯು ಶ್ರೀಮಗ ಸೇವೆಯುತ್ತಿರಲು ಒಂದು ದಿನ ಗಂಗಾ ನದಿ ತೀರದಿಡಿಗೆ ತೆರಳಿ ಕಾವಲಿಗೆ ನಿಲ್ಲಿಸುತ್ತಿಲ್ಲನು ತಪವನೆಸಗುತ್ತಿರೆ ದೇವಿ. ಕಿನ್ನರ ತರುಣಿಯೋರ್ವಳೈ ತರುತಲ ವನದಿಯಳು ಮೀಯುತ್ತಿಗೆ ವೇಯದು ಸುಲಿಗೆ ಸಿಲುಕಿ ಮೊರೆಯಿಡಲು ಕೇಳಿ ಜಡ ಜನೇತ್ರಯ ಪೊರೆಯಲೆನುತ್ತ ಒಡನೆ ನದಿಯಲ್ಲಿ ಧುಮುಕಿ ರಕ್ಷಿಸುತ್ತ ಅವಳ ಕಾಮಾಭಿಲಾಷೆಯ ಗಯ್ಯೇ ಜನನೀ ನಾನು ಮಾಣಿಕ್ಯ ಶೇಖರನೆಂಬ ಗಂಧರ್ವನಾಗಿದ್ದೆ ನೋಡಿ. ಗಂಗಾ ನದಿಯ ಸನಿಹದಲ್ಲಿ ಲಕ್ಷ್ಮೀ ದೇವಿಯು ತಪಸ್ಸಿಗಾಗಿ ಕುಳಿತಿರುವ ವೇಳೆ ಅವರ ಸೇವಕನಾಗಿದ್ದೆ ಅಮ್ಮ. ಆ ವೇಳೆಗೆ ಜಲಕೇಳಿಯನ್ನು ಆಡುವುದಕ್ಕಾಗಿ ಕೇಚರಾಂಗನ ತರುಣಿಯರು ಆ ಗಂಗಾ ನದಿಗೆ ಬಂದರು. ಜಲಕೇಳಿ ಆಡುವ ವೇಳೆ ಪ್ರಾಣವನ್ನು ರಕ್ಷಿಸಿ ರಕ್ಷಿಸಿ ಎಂಬ ಹಾಗೆ ಆತ ಧ್ವನಿ ಕೇಳಿಸಿತು ತಾಯೇ. ಹೌದೇ? ಹೌದಮ್ಮ. ಈ ವಿಷಯವನ್ನು ತಿಳಿದಂತ ನಾನು ನದಿಗೆ ಧುಮುಕಿದೆ ಅಮ್ಮ. ಆ ತರುಣಿಯ ಪ್ರಾಣವನ್ನು ರಕ್ಷಿಸಿದೆ. ಒಳ್ಳೆಯ ಕೆಲಸ. ಹೌದಮ್ಮ. ಪ್ರಾಣವನ್ನು ರಕ್ಷಿಸಿದ್ದು ಮಾತ್ರವಲ್ಲ, ಮತ್ತೆ ಅವಳ ರೂಪಲಾವಣ್ಯವನ್ನು ಕಂಡಾಗ ನನ್ನ ಮನೋವಾಂಚಿತವನ್ನು ಕೇಳಿಕೊಂಡೆ. ಏನು ಅಮ್ಮ? ನನ್ನ ಮೇಲೆ ಮನಸ್ಸಾಯ ಆದರೆ ಸಾಲದು, ಈ ವೇಳೆ ನನ್ನನ್ನು ಕೂಡಬೇಕು ಎಂಬಾಗಿ ಕೇಳಿಕೊಂಡಾಗ ಹೇಳಿದ ಮಾತನ್ನು ಏನು ತಿಳಿದಿದ್ದೀರಮ್ಮ? ತಂದೆಗೆ ಸಮಾನವೆಂಬ ಹಾಗೆ ನೀತಿಯ ಮಾತನ್ನು ಹೇಳಿದಳಮ್ಮ. ಎಷ್ಟಾದ್ರೂ ಆ ವೇಳೆಗೆ ನೀತಿಯ ಮಾತು ಪಥ್ಯವಾಗಲಿಲ್ಲ. ಮತ್ತೆ ಬಲವಂತದಿಂದ ನಾನು ಅವಳ ಮೇಲೆ ಕೈ ಇಕ್ಕಿದೆ. ಹೌದಮ್ಮ.
ಅಮ್ಮ ಈ ವಿಷಯವನ್ನು ತಪಸ್ಸಿನಲ್ಲಿ ಲಕ್ಷ್ಮೀ ದೇವಿಯು ತಿಳಿದು ಘೋರ ಕೃತ್ಯವನ್ನು ಮಾಡಿದರ ಪರಿಣಾಮವಾಗಿ ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟಬೇಕು ಎಂಬುದಾಗಿ ನನ್ನನ್ನು ಶಪಿಸಿದ್ದಾರೆ. ಅಮ್ಮ ವಿಶಾಪವನ್ನು ಕೂಡ ಕೇಳಿಕೊಂಡಿದ್ದೇನೆ. ಏನೆಂದು? ಒಲಿತಾಂಬಿಕೆ ದಿವ್ಯ ದರ್ಶನ ನಿನ್ನ ಪಾಲಿಗೆ ಯಾವಾಗ ಲಭಿಸ್ತದೋ ಅಂದ್ರೆ ನಿನ್ನ ನಿಜಲೋಕವನ್ನು ಸೇರಬಹುದು ಎಂಬ ಹಾಗೆ ಜನನಿ ಸತಿ ಸುತರು ಧನ ಕನಕ ಕ್ಷಿತಿಯ ಸರ್ವ ಸುಖಭೋಗಗಳನ್ನು ಅನುಭವಿಸಿದ್ದೇನೆ. ಈ ವೇಳೆ ಬೇಕಾದ ಮೋಕ್ಷ ಬಂದಿತ್ತು ಕಾಪಾಡಮ್ಮ. ಮೋಕ್ಷ ಬೇಕೇ ನಿನಗೆ? ಇದು ಕಾಮೇಶ್ವರಾಸ್ತ್ರವನ್ನು ಪ್ರಯೋಗಿಸ್ತೇನೆ, ಮೋಕ್ಷವನ್ನು ಗಮನಿಸ್ತೇನೆ.